ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದಿನಿಂದ ನಾವು 108 ಉಪನಿಷತ್ತುಗಳ ಬಗ್ಗೆ ಪ್ರವಚನವನ್ನು ಶುರು ಮಾಡೋಣ. ನೋಡಿ, ಉಪನಿಷತ್ ಅಂದರೆ ಗುರುವಿನ ಹತ್ತಿರ ಇದ್ದುಕೊಂಡು ಕೇಳುವುದು ಅಂತ ಮೊದಲನೇ ಅರ್ಥ. ಗುರುವಿನ ಹತ್ತಿರ ಇದ್ದುಕೊಂಡು ವೇದ ಮತ್ತು ವೇದಾಂತಗಳನ್ನು ಕೇಳುವುದು, ಮುಖ್ಯವಾಗಿ ಉಪನಿಷತ್ತುಗಳನ್ನು ಕೇಳುವುದು, ವೇದಾಂತದ ವಿಚಾರವನ್ನು ಕೇಳುವುದು ಅಂತ ಅರ್ಥ. ಅಂದರೆ ಉಪನಿಷತ್ತು ಅನ್ನೋದು ವೇದಗಳ ಕೊನೆಯ ಭಾಗದಲ್ಲಿ ಬರುತ್ತೆ. ವೇದಗಳ ಕೊನೆಯ ಭಾಗದಲ್ಲಿ ಉಪನಿಷತ್ತು ಬರುತ್ತೆ. ಇದನ್ನು ವೇದಾಂತ ಅಂತ ಹೇಳ್ತಾರೆ. ವೇದಾಂತ ಅಂದರೆ ಬೇರೆ ಅಲ್ಲ, ಉಪನಿಷತ್ತುಗಳು ಅಂದರೆ ಬೇರೆ ಅಲ್ಲ. ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳನ್ನು ಪ್ರಸ್ಥಾನತ್ರಯ ಅಂತ ಕರೆಯುತ್ತಾರೆ. ನಾವು ಈಗಾಗಲೇ ಇನ್ನೊಂದು ವಿಡಿಯೋದಲ್ಲಿ ಬ್ರಹ್ಮಸೂತ್ರವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತಿನಿಂದ ನಾನು ಉಪನಿಷತ್ತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಉಪನಿಷತ್ತುಗಳನ್ನು ದೇವವಾಣಿ ಅಂತ ನಾವು ತಿಳ್ಕೊಳ್ಬೇಕು. ಅಂದರೆ ಋಷಿಗಳು ತಪಸ್ಸಲ್ಲಿ ಇದ್ದಾಗ ಅವರಿಗೆ ಭಗವಂತನ ಮಾತುಗಳ ವಾಣಿಯ ಅನುಭವ ಆದ್ದನ್ನು ಅವರು ತಮ್ಮ ಶಿಷ್ಯನರಿಗೆ ಹೇಳ್ತಾರೆ. ಹಾಗಾಗಿ ವೇದವನ್ನು ಶ್ರುತಿ ಅಂತ ಹೇಳ್ತಾರೆ, ವೇದಾಂತವನ್ನು ಶ್ರುತಿ ಅಂತ ಹೇಳ್ತಾರೆ. ಹಾಗಾಗಿ ಉಪನಿಷತ್ತುಗಳು ಸಾವಿರಾರು ಉಪನಿಷತ್ತುಗಳು ಮೊದಲು ಇತ್ತು. ಆಮೇಲೆ ನಮಗೆ ಇವಾಗ ಸ್ಪಷ್ಟವಾಗಿ 108 ಉಪನಿಷತ್ತುಗಳ ವಿವರಗಳು ಸಿಗತ್ತೆ. ಈ ವಿಡಿಯೋದಲ್ಲಿ ನಾವು ಆ 108 ಉಪನಿಷತ್ತುಗಳು ಯಾವುವು ಅಂತ ಮೊದಲು ತಿಳ್ಕೊಳ್ಳೋಣ. ಉಪನಿಷತ್ತುಗಳು ಋಷಿಗಳ ಮುಖೇನ ಬಂದ ಭಗವಂತನ ವಾಣಿಗಳು ಅಂತ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು. ಉಪನಿಷತ್ತುಗಳು ಅಥವಾ ಇದನ್ನು ಉತ್ತರ ಮೀಮಾಂಸಾ ವೇದಾಂತ ಅಂತ ಹೇಳ್ತಾರೆ. ವೇದಾಂತ ಅಂದ್ರೆ ಒಂದೇ, ಉಪನಿಷತ್ತುಗಳು ಅಂತ ಅಂದರೂ ಒಂದೇ. ಹಾಗಾಗಿ ನಾವು ವೇದಾಂತವನ್ನು ಅಧ್ಯಯನ ಮಾಡುವಾಗ ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳ ಸಹಾಯದಿಂದ ವೇದಾಂತವನ್ನು ನಾವು ಶ್ರವಣ ಮಾಡಲು ಮತ್ತು ಶ್ರವಣ ಮಾಡಿದ್ದನ್ನು ಮನನ ಮಾಡಲು ಮತ್ತು ಮನನ ಮಾಡಿದ್ದನ್ನು ನಿಧಿಧ್ಯಾಸನ ಮಾಡಲು, ಅಂದರೆ ಧ್ಯಾನ ಮಾಡಲು ಅಥವಾ ಅದನ್ನು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆಗಳನ್ನಾಗಿ, ಅಂದರೆ ಶ್ರವಣ, ಮನನ, ನಿಧಿಧ್ಯಾಸನವನ್ನು ಮಾಡಲು ನಾವು ಉಪನಿಷತ್ತುಗಳನ್ನು ತಿಳ್ಕೊಳ್ಬೇಕು. ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ಸಂಪತ್ತುಗಳು ಮತ್ತು ತೀವ್ರ ಮುಮುಕ್ಷುತ್ವ ಇದು ಬಂದ ಮೇಲೆ ನಾವು ಉಪನಿಷತ್ತುಗಳ ಸಾಧನೆಯನ್ನು ಮಾಡ್ತೇವೆ. ಯಾಕಂದರೆ ಬ್ರಹ್ಮ ಜಿಜ್ಞಾಸೆಯನ್ನು ನಾವು ಮಾಡಲಿಕ್ಕೆ ಶುರು ಮಾಡ್ತೇವೆ. ಹಾಗಾಗಿ ಆಧ್ಯಾತ್ಮಿಕ ಮಿತ್ರರೇ, ಮೊದಲನೇದಾಗಿ ನಾವು ನೋಡೋಣ ಯಾವ ಉಪನಿಷತ್ತುಗಳು ಯಾವ ವೇದಗಳಲ್ಲಿ ಬರುತ್ತೆ ಅಂತ. ಮುಖ್ಯವಾಗಿ ಒಟ್ಟು 4 ವೇದಗಳಿವೆ: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಮತ್ತು ಅದರಲ್ಲಿ ಸಾಕಷ್ಟು ಶಾಖೆಗಳು ಇವೆ. ಹಾಗಾಗಿ ನೋಡಿ, ಒಟ್ಟು 108 ಉಪನಿಷತ್ತುಗಳನ್ನು ನಾವು ತಗೊಂಡಾಗ ಈ 108 ಉಪನಿಷತ್ತುಗಳು ಯಾವ ವೇದಕ್ಕೆ ಸಂಬಂಧಪಟ್ಟಿವೆ ಮತ್ತು ಆ ಉಪನಿಷತ್ತುಗಳು ಯಾವುವು ಅಂತ ಮೊದಲನೇದಾಗಿ ಈ ವಿಡಿಯೋದಲ್ಲಿ ನಾವು ನೋಡೋಣ. ಋಗ್ವೇದೀಯ ಉಪನಿಷತ್ತುಗಳು ಒಟ್ಟು 10. ಆ ಉಪನಿಷತ್ತುಗಳು ಯಾವುದು ಅಂದರೆ ಐತರೇಯ ಉಪನಿಷತ್ತು, ಕೌಶಿತಕಿ ಬ್ರಾಹ್ಮಣ ಉಪನಿಷತ್ತು, ನಾದಬಿಂದು ಉಪನಿಷತ್ತು, ಆತ್ಮಬೋಧ ಉಪನಿಷತ್ತು, ನಿರ್ವಾಣ ಉಪನಿಷತ್ತು, ಮುದ್ಗಲ ಉಪನಿಷತ್ತು, ಅಕ್ಷಮಾಲಿಕಾ ಉಪನಿಷತ್ತು, ತ್ರಿಪುರ ಉಪನಿಷತ್ತು, ಸೌಭಾಗ್ಯಲಕ್ಷ್ಮಿ ಉಪನಿಷತ್ತು ಮತ್ತು 10 ಬಹುಋಚ ಉಪನಿಷತ್ತು ಅಂತ. ಒಟ್ಟು 10 ಉಪನಿಷತ್ತುಗಳು ಋಗ್ವೇದೀಯ ಉಪನಿಷತ್ತುಗಳು ಅಂತ ನಾವು ಅದನ್ನು ಪಟ್ಟಿ ಮಾಡ್ಬೋದು. ಶುಕ್ಲ ಯಜುರ್ವೇದೀಯ ಉಪನಿಷತ್ತುಗಳು 19. ಅವು ಯಾವುವೆಂದರೆ ಈಶಾವಾಸ್ಯ ಉಪನಿಷತ್ತು,
ಬೃಹದಾರಣ್ಯಕ ಉಪನಿಷತ್ತು, ಜಾಬಾಲ ಉಪನಿಷತ್ತು, ಹಂಸ ಉಪನಿಷತ್ತು, ಪರಮಹಂಸ ಉಪನಿಷತ್ತು, ಸುಬಾಲ ಉಪನಿಷತ್ತು, ಮಂತ್ರಿಕ ಉಪನಿಷತ್ತು, ನಿರಾಲಂಬ ಉಪನಿಷತ್ತು, ತ್ರಿಶಿಖಿ ಬ್ರಾಹ್ಮಣ ಉಪನಿಷತ್ತು, ಮಂಡಲ ಬ್ರಾಹ್ಮಣ ಉಪನಿಷತ್ತು, ಅದ್ವಯ ತಾರಕ ಉಪನಿಷತ್ತು, ಪೈಂಗಲ ಉಪನಿಷತ್ತು, ಭಿಕ್ಷುಕ ಉಪನಿಷತ್ತು, ತುರ್ಯಾತೀತ ಉಪನಿಷತ್ತು, ಅಧ್ಯಾತ್ಮ ಉಪನಿಷತ್ತು, ತಾರಸಾರ ಉಪನಿಷತ್ತು, ಯಾಜ್ಞವಲ್ಕ್ಯ ಉಪನಿಷತ್ತು, ಶಾಟ್ಯಾಯನಿ ಉಪನಿಷತ್ತು, ಮುಕ್ತಿಕೋಪನಿಷತ್ತು. ಹೀಗೆ ಒಟ್ಟು 19 ಉಪನಿಷತ್ತುಗಳು ಶುಕ್ಲ ಯಜುರ್ವೇದಿಯ ಉಪನಿಷತ್ತುಗಳು. ಕೃಷ್ಣ ಯಜುರ್ವೇದಿ ಉಪನಿಷತ್ತುಗಳು ಒಟ್ಟು 32 ಬರ್ತವೆ. ಅದು ಯಾವುದೆಂದರೆ ಕಠವಲ್ಲಿ ಉಪನಿಷತ್ತು, ತೈತರಿಯ ಉಪನಿಷತ್ತು, ಬ್ರಹ್ಮ ಉಪನಿಷತ್ತು, ಕೈವಲ್ಯ ಉಪನಿಷತ್ತು, ಶ್ವೇತಾಶ್ವತರ ಉಪನಿಷತ್ತು, ಗರ್ಭ ಉಪನಿಷತ್ತು, ನಾರಾಯಣ ಉಪನಿಷತ್ತು, ಅಮೃತಬಿಂದು ಉಪನಿಷತ್ತು, ಅಮೃತನಾದ ಉಪನಿಷತ್ತು, ಕಾಲಾಗ್ನಿ ರುದ್ರ ಉಪನಿಷತ್ತು, ಕ್ಷುರಿಕ ಉಪನಿಷತ್ತು, ಸರ್ವಸಾರ ಉಪನಿಷತ್ತು, ಶುಕ ರಹಸ್ಯ ಉಪನಿಷತ್ತು, ತೇಜೋಬಿಂದು ಉಪನಿಷತ್ತು, ಧ್ಯಾನ ಬಿಂದು ಉಪನಿಷತ್ತು, ಬ್ರಹ್ಮವಿದ್ಯಾ ಉಪನಿಷತ್ತು, ಯೋಗ ತತ್ವ ಉಪನಿಷತ್ತು, ದಕ್ಷಿಣಾಮೂರ್ತಿ ಉಪನಿಷತ್ತು, ಸ್ಕಂದ ಉಪನಿಷತ್ತು, ಶಾರೀರಿಕ ಉಪನಿಷತ್ತು, ಯೋಗ ಶಿಖಾ ಉಪನಿಷತ್ತು, ಏಕಾಕ್ಷರ ಉಪನಿಷತ್ತು, ಅಕ್ಷಿ ಉಪನಿಷತ್ತು, ಅವಧೂತ ಉಪನಿಷತ್ತು, ಕಠರುದ್ರ ಉಪನಿಷತ್ತು, ರುದ್ರಹೃದಯ ಉಪನಿಷತ್ತು, ಯೋಗ ಕುಂಡಲಿನಿ ಉಪನಿಷತ್ತು, ಪಂಚಬ್ರಹ್ಮ ಉಪನಿಷತ್ತು, ಪ್ರಾಣಾಗ್ನಿಹೋತ್ರ ಉಪನಿಷತ್ತು, ವರಾಹ ಉಪನಿಷತ್ತು, ಕಲಿಸಂತಾರಣ ಉಪನಿಷತ್ತು, ಸರಸ್ವತಿ ರಹಸ್ಯ ಉಪನಿಷತ್ತು. ಇನ್ನು ಸಾಮವೇದಿ ಉಪನಿಷತ್ತು 16 ಬರ್ತದೆ. ಅದು ಯಾವುದು ಅಂದರೆ ಕೇನ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು, ಆರುಣಿಕ ಉಪನಿಷತ್ತು, ಮೈತ್ರಾಯಣಿ ಉಪನಿಷತ್ತು, ಮೈತ್ರೇಯ ಉಪನಿಷತ್ತು, ವಜ್ರಸೂಚಿಕ ಉಪನಿಷತ್ತು, ಯೋಗ ಚೂಡಾಮಣಿ ಉಪನಿಷತ್ತು, ವಾಸುದೇವ ಉಪನಿಷತ್ತು, ಮಹಾತ್ ಉಪನಿಷತ್ತು, ಸನ್ಯಾಸ ಉಪನಿಷತ್ತು, ಅವ್ಯಕ್ತ ಉಪನಿಷತ್ತು, ಕುಂಡಿಕ ಉಪನಿಷತ್ತು, ಸಾವಿತ್ರಿ ಉಪನಿಷತ್ತು, ರುದ್ರಾಕ್ಷ ಜಾಬಾಲ ಉಪನಿಷತ್ತು, ದರ್ಶನ ಉಪನಿಷತ್ತು ಮತ್ತು ಜಾಬಾದಿ ಉಪನಿಷತ್ತು ಅಂತ. ಅಥರ್ವಣ ವೇದಕ್ಕೆ ಸಂಬಂಧ ಹಾಗೆ 31 ಉಪನಿಷತ್ತುಗಳು ಬರ್ತವೆ. ಅವು ಯಾವುವೆಂದರೆ ಪ್ರಶ್ನ ಉಪನಿಷತ್ತು, ಮುಂಡಕ ಉಪನಿಷತ್ತು, ಮಾಂಡುಕ್ಯ ಉಪನಿಷತ್ತು, ಅಥರ್ವಶಿರ ಉಪನಿಷತ್ತು, ಅಥರ್ವ ಶಿಖ ಉಪನಿಷತ್ತು, ಬೃಹಜ್ಜಾಬಾಲ ಉಪನಿಷತ್ತು, ನೃಸಿಂಹ ತಾಪಿನಿ ಉಪನಿಷತ್ತು, ನಾರದ ಪರಿವ್ರಾಜಕ ಉಪನಿಷತ್ತು, ಸೀತೋಪನಿಷತ್ತು, ಮಹಾನಾರಾಯಣ ಉಪನಿಷತ್ತು, ರಾಮರಹಸ್ಯ ಉಪನಿಷತ್ತು, ರಾಮತಾಪಿನಿ ಉಪನಿಷತ್ತು, ಶಾಂಡಿಲ್ಯ ಉಪನಿಷತ್ತು, ಪರಮಹಂಸ ಉಪನಿಷತ್ತು, ಪರಿವ್ರಾಜಕ ಉಪನಿಷತ್ತು, ಅನ್ನಪೂರ್ಣ ಉಪನಿಷತ್ತು, ಸೂರ್ಯ ಉಪನಿಷತ್ತು, ಆತ್ಮ ಉಪನಿಷತ್ತು, ಪಾಶುಪತ ಬ್ರಹ್ಮ ಉಪನಿಷತ್ತು, ಪರಬ್ರಹ್ಮ ಉಪನಿಷತ್ತು, ತ್ರಿಪುರ ತಾಪಿನಿ ಉಪನಿಷತ್ತು, ದೇವಿ ಉಪನಿಷತ್ತು, ಭಾವನಾ ಉಪನಿಷತ್ತು, ಭಸ್ಮಜಾಬಾಲ ಉಪನಿಷತ್ತು, ಗಣಪತಿ ಉಪನಿಷತ್ತು, ಮಹಾವಾಕ್ಯ ಉಪನಿಷತ್ತು, ಗೋಪಾಲ ತಾಪಿನಿ ಉಪನಿಷತ್ತು, ಕೃಷ್ಣ ಉಪನಿಷತ್ತು, ಹಯಗ್ರೀವ ಉಪನಿಷತ್ತು, ದತ್ತಾತ್ರೇಯ ಉಪನಿಷತ್ತು, ಗರುಡ ಉಪನಿಷತ್ತು. ಹೀಗೆ ಒಟ್ಟು 31 ಉಪನಿಷತ್ತುಗಳು ಅಥರ್ವಣ ವೇದದಲ್ಲಿ ಬರುತ್ತೆ. ಹೀಗೆ ಒಟ್ಟಾರೆ 108 ಉಪನಿಷತ್ತುಗಳು ಬರುತ್ತೆ. ಈಗ ಈ ಉಪನಿಷತ್ತುಗಳು, ಕೆಲವು ಉಪನಿಷತ್ತುಗಳು ಯೋಗ ವಿದ್ಯೆ ಪ್ರಧಾನವಾಗಿ ಬೋಧಿಸುವ ಉಪನಿಷತ್ತುಗಳು ಇವುಗಳಲ್ಲಿ, ಕೆಲವು ವೇದಾಂತ ವಿಜ್ಞಾನವನ್ನು ಪ್ರಧಾನವಾಗಿ ಬೋಧಿಸುವ ಉಪನಿಷತ್ತುಗಳು, ಕೆಲವು ವೈಷ್ಣವ ಸಿದ್ಧಾಂತವನ್ನು ಪ್ರಧಾನವಾಗಿ ಬೋಧಿಸುವ ಉಪನಿಷತ್ತುಗಳು, ಕೆಲವು ಶೈವ ಸಿದ್ಧಾಂತವನ್ನು ಪ್ರಧಾನವಾಗಿ ಬೋಧಿಸುವ ಉಪನಿಷತ್ತುಗಳು, ಮತ್ತು ಕೆಲವು ಶಕ್ತಿದೇವಿ ಸಿದ್ಧಾಂತವನ್ನು
ಪ್ರಧಾನವಾಗಿ ಬೋಧಿಸುವ ಉಪನಿಷತ್ತುಗಳು ಮತ್ತು ಕೆಲವು ಉಪನಿಷತ್ತುಗಳು ಸನ್ಯಾಸವನ್ನೇ ಪ್ರಧಾನವಾಗಿ ಬೋಧಿಸುವ ಉಪನಿಷತ್ತುಗಳು. ಹಾಗಾಗಿ ಈ 108 ಉಪನಿಷತ್ತುಗಳು ಇದು 4 ವೇದಗಳಲ್ಲಿ ಹರಡಿಕೊಂಡಿವೆ ಮತ್ತು ಕೆಲವು ಉಪನಿಷತ್ತುಗಳು ಶೈವ ಪ್ರಧಾನ, ಕೆಲವು ಶಕ್ತಿ ಪ್ರಧಾನ, ಕೆಲವು ವೇದಾಂತ ಪ್ರಧಾನ, ಕೆಲವು ಯೋಗ ವಿದ್ಯೆಯ ಪ್ರಧಾನ, ಕೆಲವು ವೈಷ್ಣವ ಪ್ರಧಾನ ಮತ್ತು ಕೆಲವು ಸನ್ಯಾಸ ಪ್ರಧಾನವಾದ ಉಪನಿಷತ್ತುಗಳು ಇವೆ. ಇಷ್ಟು ನಮಗೆ ಗೊತ್ತಾದ ಮೇಲೆ ಮುಖ್ಯವಾಗಿ ನಾವು ಉಪನಿಷತ್ತು ವಾಕ್ಯಗಳ ಯಾವ್ಯಾವುದು ಅಂತ ಮುಖ್ಯವಾಗಿ ನಾವು 4 ಉಪನಿಷತ್ತು ವಾಕ್ಯಗಳನ್ನು ಮುಖ್ಯವಾಗಿ ನಾವು ಗಮನಿಸ್ತೇವೆ. ಮೊದಲನೇ ವಾಕ್ಯ ಪ್ರಜ್ಞಾನಂ ಬ್ರಹ್ಮ. ಇದು ಋಗ್ವೇದ ಐತರೇಯ ಉಪನಿಷತ್ತಲ್ಲಿ ಬರುತ್ತದೆ. ಈ ವಾಕ್ಯ ಪ್ರಜ್ಞಾನಂ ಬ್ರಹ್ಮ. ಇನ್ನೊಂದು ಅಹಂ ಬ್ರಹ್ಮಾಸ್ಮಿ. ಇದು ಯಜುರ್ವೇದ ಬೃಹದಾರಣ್ಯಕೋಪನಿಷತ್ತು ಇದರಲ್ಲಿ ಬರುವಂಥದ್ದು. ತತ್ವಮಸಿ ಅನ್ನೋ 3ನೇ ವಾಕ್ಯವು ಸಾಮವೇದ ಛಾಂದೋಗ್ಯೋಪನಿಷತ್ತಲ್ಲಿ ಬರುವಂಥದ್ದು. ಅಯಮಾತ್ಮ ಬ್ರಹ್ಮ ಇದು ಅಥರ್ವಣ ವೇದ ಮಾಂಡುಕ್ಯ ಉಪನಿಷತ್ತಲ್ಲಿ ಬರುವಂಥದ್ದು. ಆಧ್ಯಾತ್ಮಿಕ ಮಿತ್ರರೇ, ಇದು ಒಂದು ನಾನು ಸೂಕ್ಷ್ಮವಾಗಿ ಅಥವಾ ಸ್ಥೂಲವಾಗಿ 108 ಉಪನಿಷತ್ತುಗಳು ಯಾವುವು, ಯಾಕೆ ನಾವು ಉಪನಿಷತ್ತುಗಳನ್ನು ಪಠಣ ಮಾಡಬೇಕು, ಶ್ರವಣ ಮಾಡಬೇಕು ಮುಂತಾದನ್ನು ನಾನು ಹೇಳಿದೆ. ಅದರಲ್ಲಿ 10 ಉಪನಿಷತ್ತುಗಳನ್ನು ನಾವು ಸರಿಯಾಗಿ ಓದಿಕೊಂಡರೆ, ಅಂದರೆ ಶ್ರವಣ ಮಾಡಿಕೊಂಡರೆ 108 ಉಪನಿಷತ್ತುಗಳ ಸಾರ ಸಂಗ್ರಹವು ಇಡೀ 10 ಉಪನಿಷತ್ತುಗಳಲ್ಲಿ ಸಿಗುತ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ಒಂದೊಂದೇ ಉಪನಿಷತ್ತನ್ನು ನೋಡೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ತತ್ ಸತ್ ಶ್ರೀಕೃಷ್ಣಾರ್ಪಣಮಸ್ತು.